ಸಾಮಾನ್ಯವಾಗಿ ಜೀವನದಲ್ಲಿ ಸಣ್ಣ ಕಷ್ಟ ಬಂದರೂ ನನ್ನ ಕೈಲಿ ಆಗಲ್ಲಪ್ಪ, ನನ್ನ ಹಣೆ ಬರಹ ಇಷ್ಟೇ ಅಂತ ಕೈ ಚೆಲ್ಲಿ ಕೂರ್ತೇವೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮದುವೆಯಾಗಿ ಮಗು ಆಯಿತು ಅಂದ್ರೆ ಸಾಕು, ಅವರ ಎಲ್ಲಾ ಕನಸುಗಳಿಗೆ ಅಲ್ಲಿಗೆ ಫುಲ್ ಸ್ಟಾಪ್ ಬಿದ್ದಿರುತ್ತೆ. ಆದರೆ ಎಲ್ಲೊಬ್ಬಳು ವೀರ ವನಿತೆ ಇದ್ದಾಳೆ. ಅವಳ ಹೆಸರು ಶ್ರೀಪತಿ. ಈಕೆ ಮಾಡಿರೋ ಸಾಧನೆ ಕೇಳಿದ್ರೆ ನಿಮಗೂ ಮೈ ಜುಮ್ಮನತ್ತೆ. ಹೆರಿಗೆಯಾದ 2ನೇ ದಿನಕ್ಕೆ ಹಸಿವಾಣಂತಿಯಾಗಿ ಕೈಯಲ್ಲಿ ಹಸಗೂಸನ್ನ ಹಿಡಿದುಕೊಂಡು 250 ಕಿಲೋಮೀಟರ್ ಪ್ರಯಾಣ ಬೆಳೆಸಿ ಪರೀಕ್ಷೆ ಬರೆದು ಇವತ್ತು ತಮಿಳುನಾಡಿನ ಮೊದಲ ಆದಿವಾಸಿ ಮಹಿಳಾ ನ್ಯಾಯಾಧೀಶಿಯಾಗಿ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ. ಶ್ರೀಪತಿಯವರ ಈ ಪ್ರಯಾಣವನ್ನ ಕಿಲೋಮೀಟರ್ಗಳಲ್ಲಿ ಅಳೆಯುವುದಕ್ಕಿಂತ ಅವರ ಧೈರ್ಯದಲ್ಲಿ ಅಳೆಯಬೇಕು. ತಮಿಳುನಾಡಿನ ಜವ್ವಾದು ಬೆಟ್ಟದ ಒಂದು ಪುಟ್ಟ ಹಳ್ಳಿಯ ಹುಡುಗಿ ಈಕೆ. ಮಲಯಾಳಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಶ್ರೀಪತಿಯವರಿಗೆ ಚಿಕ್ಕಂದಿನಿಂದಲೂ ಓದಬೇಕು, ಏನಾದರೂ ಸಾಧಿಸಬೇಕು ಅನ್ನೋ ಹಂಬಲ ಇತ್ತು. ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆ ಹತ್ತಿರ ಬರ್ತಾ ಇದ್ದಂತೆ ಶ್ರೀಪತಿಯವರು ಗರ್ಭಿಣಿಯಾಗಿದ್ರು. ಪರೀಕ್ಷೆಗೆ ಇನ್ನು 2 ದಿನ ಬಾಕಿ ಇದೆ ಅನ್ನುವಾಗ ಅವರಿಗೆ ಹೆರಿಗೆ ಆಯಿತು. ಯಾವುದೇ ಸಾಧಾರಣ ಹೆಣ್ಣು ಮಗಳಾಗಿದ್ದಿದ್ರೆ ಈ ವರ್ಷ ಪರೀಕ್ಷೆ ಬೇಡ, ಮುಂದಿನ ವರ್ಷ ನೋಡೋಣ, ಈಗ ವಿಶ್ರಾಂತಿ ಬೇಕು ಅಂತ ಅಂದುಕೊಳ್ತಾ ಇದ್ಲು. ಆದರೆ ಶ್ರೀಪತಿ ಹಾಗಲ್ಲ. ನೋವಿಗಿಂತ ತನ್ನ ಗುರಿಯನ್ನ ದೊಡ್ಡದಾಗಿ ಕಂಡವಳು ಆಕೆ. ಹೆರಿಗೆಯಾದ 2ನೇ ದಿನಕ್ಕೆ ತನ್ನ ಹಸುಗೂಸನ್ನ ಎತ್ತಿಕೊಂಡು ಗಂಡ ಮತ್ತು ಕುಟುಂಬದವರ ಜೊತೆ ಬರೋಬ್ಬರಿ 250 ಕಿಲೋಮೀಟರ್ ದೂರದ ಚೆನ್ನೈಗೆ ಪ್ರಯಾಣ ಬೆಳೆಸಿದ್ರು. ವಿಶ್ರಾಂತಿಗಾಗಿ ಅಲ್ಲ, ಐಷಾರಾಮಿ ಜೀವನಕ್ಕಾಗಿಯೂ ಅಲ್ಲ, ತನ್ನ ಮತ್ತು ತನ್ನ ಸಮುದಾಯದ ಕನಸಿಗಾಗಿ. ಆರಾಮಕ್ಕಿಂತ ಆತ್ಮಸ್ಥೈರ್ಯವನ್ನೇ ಆಯ್ಕೆ ಮಾಡಿಕೊಂಡು ಇವತ್ತು ಈ ಸಾಧನೆ ಮಾಡಿದ್ದಾರೆ ಈಕೆ.